ಈ ಮನೇಲಿ ಹೇಗಿದೆ ಅಂದರೆ 4 ಜನ ಕೂತು 4 ಕೈಯಲ್ಲೂ ಮೊಬೈಲು, ಒಬ್ಬರು ಮಾತಾಡೋದಿಲ್ಲಲ್ಲ, ಅದು ಹೋಗಬೇಕಲ್ವ. ನನಗೊಂದ್ಸಲ ನಮ್ಮಮ್ಮ ಬುದ್ಧಿ ಕಲಿಸಿದ್ದು, ನನಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ಲು. ಹೇಗೆ? ನಾನು ಆಫೀಸಿಂದ ಬಂದೆ, ನಾನು ಆಫೀಸಲ್ಲಿ ಫೋನ್ ನನ್ನ ಕಡೆ ಇರೋಲ್ಲ, ನಮ್ಮ ಸೆಕ್ರೆಟ್ರಿ ಕಡೆ ಇರುತ್ತೆ. ಆಕೆ ನಾನು ಬರ್ಕೊಡ್ತಾರೆ, ಇಡೀ ದಿವಸ ಇಷ್ಟು ಕಾಲ್ ಬಂದಿತ್ತು, ಹೀಗೆ ಮಾಡಿದರು ಅಂತ. ಅದನ್ನು ಇಂಪಾರ್ಟೆಂಟ್ ಆಗ್ಬಿಟ್ಟು ನಾನು ವಾಪಸ್ ಮಾಡಬೇಕು. ಮನೆಗೆ ಹೋದ ತಕ್ಷಣ ನಾನು ಕೂತ್ಕೊಂಡು ಎಲ್ಲರಿಗೂ ಒಂದೊಂದು ಫೋನ್ ಮಾಡ್ತಾಯಿದ್ದೆ. ನನ್ನ ಅಮ್ಮ ಮುಂದೆ ಕೂತಿದ್ಲು, ನೋಡ್ತಾ ಇದ್ಲ. ನಾನು 4-5 ಫೋನ್ ಆದಮೇಲೆ ನಾನು ರಾಜಾ ಅಂತ ಕರಿತಿದ್ದಕ್ಕೆ, ರಾಜಾ, ಎಲ್ಲ ಮಂದಿರಿಗೂ ಮಕ್ಕಳು ರಾಜರೇ, ರಾಜಾ ನಿನ್ನ ಫೋನ್ ನಂಬರ್ ಏನೋ ಅಂತ ಕೇಳಿದ್ಲು. ಯಾಕಮ್ಮ ಅಂದೆ. ನಾ ಫೋನ್ ಮಾಡೇ ಮಾತಾಡೋದು ವಾಸಿ ಅನಿಸುತ್ತೆ ನಿನ್ನ ಹತ್ರ ಅಂದ್ಲು. ಕಪಾಳಿಗೆ ಹೊಡೆದಂಗೆ ಆಯಿತು ನನಗೆ. ಅಮ್ಮ ಮುಂದೆ ಕೂತಿದ್ದಾಳೆ, ನಾ ಫೋನ್ ಮಾಡ್ತಾನೆ ಇದ್ದೀನಿ, ಪಾಪಕ್ಕೆ ನೋಡ್ತಿದ್ದಾಳೆ, ನನ್ನ ಮಾತಾಡಿಲ್ಲ ಆಕೆ ಹತ್ರ. ಹೇಳಿದಮ್ಮ ಇದು ಆಫ್ ಮಾಡ್ತೀನಿ, ಮುಗಿತೀನಿ ಕೆಲಸ ಇದ್ರದ್ದು, ನಿನ್ನ ಹತ್ರ ಮಾತಾಡ್ತೀನಿ ಅಂತ ಅನಿಸುತ್ತಲ್ವಾ. ಆದರೆ ಹೌದು, ನೀವು ಹೇಳಿದ್ದು 100% ಕರೆಕ್ಟ್. ಆದರೆ ಈ ತಂದೆ ತಾಯಿನ ವಿಚಾರಿಸಿದಾಗ ಅವರದ್ದೇ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಈಗ ಇವಾಗಂತೂ ನಾವು ಎಲ್ಲರೂ ಕೂಡ ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬಕ್ಕೆ ಬಂದುಬಿಟ್ಟಿದ್ದೀವಿ. ಸಿಟಿಯಿಂದ ಹಳ್ಳಿ, ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತಾರೆ, ಹಳ್ಳಿಯಿಂದ ಸಿಟಿಗೆ ಬಂದ್ಕೊಂಡಿರ್ತಾರೆ. ಅಪ್ಪ ಅಮ್ಮ 2 ಮಕ್ಕಳು, ತಪ್ಪಿದ್ರೆ ಒಬ್ಬ ಮಗ. ದಿನ ಬೆಳಗಾಗಬೇಕು, ಹೆಂಡ್ತಿನೂ ಕೆಲಸ ಮಾಡಬೇಕು, ಗಂಡನೂ ಕೆಲಸ ಮಾಡಬೇಕು, ಅದು ನಿಭಾಯಿಸಬೇಕು, ಇದು ನಿಭಾಯಿಸಬೇಕು. ಈಗ ಎಲ್ಲಿ ಸಮಯ ಕಂಡುಕೊಳ್ಳೋದು ಅಂತಾರೆ. ಇಲ್ಲ, ಖಂಡಿತ ಸಮಯ ಇದೆ. ನಾನೊಂದು ಆ ಕಡೆ ಪ್ರಯೋಗ ಮಾಡಿ ತೋರಿಸಿದ್ದೇನೆ ಇದನ್ನು. ಸಮಯ ಇಲ್ಲ ಅನ್ನೋದು ಸುಳ್ಳು ಸುಳ್ಳು ಸುಳ್ಳು. ದಯವಿಟ್ಟು ನಿಮಗೆ ಎಷ್ಟು ಟೈಮ್ ಇದೆ ದಿವಸಕ್ಕೆ ಎಷ್ಟು ತಾಸಿದೆ ನಿಮಗೆ? ಬೆಳಗ್ಗೆ 6ರಿಂದ ರಾತ್ರಿ ಎಷ್ಟು? ಇಡೀ ದಿವಸ ಅಂದರೆ ಒಂದು ಎಷ್ಟು ಅವರ್ ಸಿಗುತ್ತೆ? ತಾಸು 16, 24 ತಾಸು. 24 ತಾಸು ನಿದ್ದೆ ಬಿಟ್ಟು ಒಂದು ಅಲ್ಲ, ಒಟ್ಟು ದಿನಕ್ಕೆ ನಮಗೆ ಇರೋದು 24 ತಾಸು. ಪ್ರಧಾನಮಂತ್ರಿಗಳಿಗೆ ಅವರಿಗೂ ಅಷ್ಟೇ. ಮತ್ತು ಅವ್ರು 24 ತಾಸು ಇಡೀ ದೇಶ ಮ್ಯಾನೇಜ್ ಮಾಡುವಾಗ ನಾನು ಕೆಲಸ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ನಾನು ಸರಿಯಾಗಿ ಯೋಜನೆ ಮಾಡಿಲ್ಲ ಅಷ್ಟೇ. ಯಾರೇ ಬ್ಯುಸಿ ಮನುಷ್ಯ ಕೇಳಿ, ಅದು ಇಂಗ್ಲೀಷಲ್ಲಿ ಮಾತಿದೆ, ಬ್ಯುಸಿ ಪರ್ಸನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ಸಮಯ ಇಲ್ಲ ಅನ್ನೋದು ನೆಪ. ಅದು ನೀವು ಸರಿಯಾಗಿ ಕೂತ್ಕೊಂಡು ಡೈರಿ ಬರ್ಕೊಳ್ಳಿ, ಇವತ್ತೇನೇನು ಮಾಡಿದೆ ಅಂತ ನೋಡಿ. ಕನಿಷ್ಠ 2 ತಾಸು ವೇಸ್ಟ್ ಮಾಡಿರ್ತೀನಿ ಅಲ್ಲಿ ಇಲ್ಲಿ. ನಾನು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಆಗಲ್ವಾ? ಈಗ ನಾನು ಅದೇ ಕೇಳೋದು, ದೊಡ್ಡ ದೊಡ್ಡ ಕೃತಿಗಳನ್ನು ಹೇಗೆ ಬರೆದ್ರು ದೊಡ್ಡವರು? ಅವ್ರ ಸಮಯ ತೊಂದರೆ ಇರಲಿಲ್ವಾ? ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಪ್ರೈಮ್ ಮಿನಿಸ್ಟರ್ ಆದರೂ ಕವನ ಬರೀತಿದ್ರಲ್ರಿ. ರಾಜಕೀಯ ಮೂಲೆಗಿಟ್ಟು ಒಳಗಿಟ್ಟು ಕವಿ ಹೊರಗೆ ತಂದ್ರಲ್ಲ, ಅವರು ತರೋಕ್ಕಾಗ್ತಿರ್ಲಿಲ್ವಾ? ಎಷ್ಟೊಂದು ಸಾಧನೆ ಮಾಡ್ತಾರಲ್ಲ. ನೊಬೆಲ್ ಪ್ರೈಸ್ ವಿನ್ನರ್ಸ್ ಇದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಯಾಕೆ ಸಮಯದ ಕೊರತೆ ಆಯಿತು? ಅಬ್ರಹಾಂ ಲಿಂಕನ್ ರಾಷ್ಟ್ರಪತಿ ಆದರೂ ಕೂಡ ತನ್ನ ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡೋದು ಬಿಡಲಿಲ್ಲ. ಅಂದರೆ ನಾನು ಹೇಳೋದು, ಸಮಯ ಇಲ್ಲ ಅನ್ನೋದು ನೆಪ. ಅದು ನೆಪ. ನಿಜವಾಗ್ಲೂ ಮನಸ್ಸು ಮಾಡಬೇಕು. ಇನ್ನೊಂದು, ಮಕ್ಕಳಿಗೋಸ್ಕರ ಸಮಯ ಇಲ್ಲ ಅಂದರೆ ನಾನು ಎಂದೂ ಪಾಲಕರನ್ನು ಕ್ಷಮಿಸೋದಿಲ್ಲ. ಅಲ್ಲ, ಅವ್ರೇನು ಹೇಳ್ತಾರೆ, ಮಕ್ಕಳು ಕೆಲಸ ಮಾಡ್ತಾನೆ ಸಮಯ ಹೊರಟೋಗುತ್ತೆ ಅಂತ. ಆಗಲ್ಲ. ಯಾಕೆ ಹೇಳ್ತೀನಿ ಕೇಳಿ. ನಿಮಗೆ ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ನಿಮ್ಮ ಅಸೆಟ್ಸ್ ಆಯಿತು, ಪ್ರಾಪರ್ಟಿ ಆಯಿತು. ನಿಮ್ಮ ಎಲ್ಲ ಪ್ರಾಪರ್ಟಿಗಿಂತ ಅತ್ಯಂತ ಮುಖ್ಯವಾದ ಪ್ರಾಪರ್ಟಿ ನಿಮ್ಮ ಮಗು. ಹೌದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಿಮಗೆ. ಅದಕ್ಕೆ ಟೈಮ್ ಇಲ್ಲ ಅಂದರೆ ಹೇಗೆ? ನೀವು ಯಾರನ್ನ ಕೇಳಿ ನೋಡಿ, ಮಾಡೋದೆಲ್ಲ ಅವ್ರಿಗೆ ಅಲ್ವಾ ಸರ್, ಮಾಡೋದೆಲ್ಲ ಅವ್ರಿಗೆ ಅಲ್ವಾ ಅಂತೀರಿ. ಅವ್ರಿಗೋಸ್ಕರ ಟೈಮ್ ಕೊಡೋಕ್ಕಾಗಲ್ಲ ಒಂದು ತಾಸು. ಟೈಮ್ ಮಾಡ್ಕೋಬೇಕು. ನಾನು ಮೇ ಬಿ ಯು ಹ್ಯಾವ್ ಟು ಬರ್ನ್ ಯುವರ್ ಮಿಡ್ ನೈಟ್ ಕ್ಯಾಂಡಲ್ ಎಟ್ ಸಮ್ ಟೈಮ್, ಬಟ್ ಗಿವ್ ಟೈಮ್ ಟು ಚಿಲ್ಡ್ರನ್. ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಆ ಮಕ್ಕಳು ಏನೋ ಹೇಳಬೇಕು ಅಂತಾವೆ, ಅಪ್ಪ ಅಮ್ಮ ಅಂತ ಓಡಿ ಬರ್ತಾವೆ. ಮಾತಾಡಬೇಕಲ್ಲ, ಪ್ರೀತಿಯಿಂದ ಕೂತು ಮಾತಾಡಿಸಿ. ಮತ್ತು ಇನ್ನೊಂದು ಹೇಳ್ತೀನಿ, ನಮ್ಮ ಬದುಕು ಕೂಡ ಬರೀ ಸಂಪರ್ಕ ಆಗ್ತಾಯಿದೆ, ಸಂಬಂಧಗಳಾಗ್ತಾಯಿಲ್ಲ. ಹೇಗೆ? ಈಗ ನೀವು ಒಂದು ಟೆಲಿವಿಷನ್ ತೊಗೊಂಡ್ರೆ ಮತ್ತು ಒಂದು ಏನೋ ಕಾಸ್ಟ್ಲಿ ಇಕ್ವಿಪ್ಮೆಂಟ್ ತೊಗೊಂಡ್ರೆ ಒಂದು ಟೋಲ್ ನಂಬರ್ ಕೊಡ್ತಾರೆ ನಿಮಗೆ. ಏನಾದರೂ ಕೆಟ್ಟರೆ ನಂಬರಿಗೆ ಫೋನ್ ಮಾಡಿ ಅಂತ ಕೊಡ್ತಾರೆ. ನೀವು ಫೋನ್ ಮಾಡ್ತೀರಿ, ಅಷ್ಟೇ ಅಗ್ದಿ ನಿರ್ವಿಕಾರವಾಗಿ, ಆಯಿತು ಕಂಪ್ಲೇಂಟ್ ಬಂದಿದೆ, 48 ತಾಸಲ್ಲಿ ರಿಪೇರ್ ಮಾಡ್ತಾರೆ ಅಂತ ನಿರ್ಭಾವಕವಾಗಿ. ಅದು ಸಂಪರ್ಕ, ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ. ನಮ್ಮ ಬದುಕು ಹಾಗೆ ಆಗ್ತಾ ಇಲ್ವಾ? ಈಗ ಅಣ್ಣ ತಮ್ಮ ಒಂದೇ ಊರಲ್ಲಿದ್ದಾರೆ. ಏನು ಅಣ್ಣ ಸಿಕ್ಕಿದ್ದು? ಸಿಕ್ಕಿಲ್ಲಪ್ಪ, ಅಣ್ಣ ಸಿಕ್ಕಿಲ್ಲ, ಫೋನ್ ಮಾಡಿದ್ದ ಒಂದು 3 ತಿಂಗಳಿಂದೆ, ಹೋಗಿಲ್ಲ ನಾನು, ಅವನಿಗೂ ಆಗಿಲ್ಲ. ಸಂಪರ್ಕ ಅಲ್ವಾ ಇದು? ಸಂಬಂಧ ಎಲ್ಲ ಆಯಿತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಆರ್ಟಿಕಲ್ ಬರೆದಿದ್ದೆ ಇದ್ರ ಮೇಲೆ. ನಾನು ಮನೆಗೆ ಹೋಗ್ತೀವಿ, ಭಾಳ ಬ್ಯುಸಿ ಮನುಷ್ಯ ಆಯಿತಾ, ಅಮ್ಮ ಮಲ್ಕೊಂಡು ಲೇಟಾಗಿ ಹೋಗಿದ್ದಾನೆ ಮನೆಗೆ, ಅಮ್ಮ ಮಲ್ಕೊಂಡಿದ್ದಾರೆ. ಹೆಂಡ್ತೀರಿ ಕೇಳ್ತಾನೆ, ಅಮ್ಮ ಔಷಧಿ ತೊಗೊಂಡ್ರೆ, ಊಟ ಮಾಡಿದ್ರೆ? ಹೆಂಡ್ತಿ ಸೆಕ್ರೆಟ್ರಿ ನೋಡಿ ಎಲ್ಲ ಹೇಳಬೇಕಲ್ಲ. ನಾನು ಇದು ಯಾಕೆ ಹಂಗೆ ಮಾಡಿ, ಬಿಡು ಹೋಗು, ಅಮ್ಮನ ಹತ್ರ ಹೋಗು. ನಿನ್ನ ಅಧಿಕಾರ, ನಿನ್ನ ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ಬಿಡು. ಅಮ್ಮನಿಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಹೋಗಿ ಆಕೆ ಕಾಟ್ ಮೇಲೆ ಕೂತ್ಕೋ, ಕೈ ಹಿಡ್ಕೊ. ಅಮ್ಮ ಹೇಗಿದೆಯಮ್ಮ, ಚೆನ್ನಾಗಿದೆಯಾ, ಮೈಕೈ ನೋವಾಯ್ತಾ ಇದೆಯಾ, ನಾಳೆ ಹೋಗೋಣ ಡಾಕ್ಟರ್ ಕಡೆ ಅಂತ ಕೇಳು. ನಿಮ್ಮ ಬಾಲ್ಯದ ನೆನಪು ತೊಗೊಂಬ. ಬಾಲ್ಯದಲ್ಲಿ ಹೇಗಿತ್ತಲ್ಲಮ್ಮ, ಹೇಗೆ ಬೆಳೆಸಿದೆ ನಮ್ಮ ನೀನು ಅದು ನೆನೆಸ್ಕೊಳ್ಳಿ. ಆಗ ದಣದಂಥ ವೃದ್ಧ ಕಣ್ಣುಗಳಲ್ಲಿ ನೀರಿನ ಪಸೆ ಕಾಣಿಸುತ್ತೆ, ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಅದು ಸಂಬಂಧ, ಸಂಪರ್ಕ. ಆಮೇಲೆ ಯಾವ ವ್ಯಕ್ತಿ ಮಗ
ಆತನ ದಣಿವು ಕಳೆದು ಹೋಗುತ್ತೆ. ಹೌದು, ಮಾಡಬೇಕಲ್ಲ, ಸಂಬಂಧ ಆಗಬೇಕಲ್ವ. ಅದು ಬಿಡಿ, ಗಂಡ ಹೆಂಡತಿ ಕೂತು ಎಷ್ಟು ಸಲ ಮಾತಾಡಿದ್ದೀವಿ. ಬರೇ ಬಂದ ತಕ್ಷಣ ಅದಾಯ್ತಾ ಇದಾಯ್ತಾ ಕೂಗಾಡೋದಾಯ್ತು. ಟಿ ವಿ ಬಂದ್ ಮಾಡಿ, ಕೈ ಹಿಡ್ಕೊಂಡು ಕೂತ್ಕೊಳ್ಳಿ ಇಬ್ಬರು. ಮದುವೆ ಆಗಿ 25 ವರ್ಷ ಆಯ್ತಲ್ಲ, ಹೇಗೆ ಬದುಕಿದ್ವಲ್ಲ, ಬೆಂಕಿಯಲ್ಲಿ ಹಾದು ಬಂದ್ವಿ, ಸಂತೋಷದ ಗಳಿಗೆಗಳನ್ನು ಕಂಡ್ವಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಾಟ್ ಯು ಆರ್, ಯು ಹ್ಯಾವ್ ಬೀನ್ ಮೈ ಪಾರ್ಟ್ನರ್ ಫಾರ್ ಸೋ ಲಾಂಗ್ ಅಂತ ಕೈ ಹಿಡ್ಕೊಳ್ಳಿ. ಇಬ್ಬರು ಕಣ್ಣು ಹಸಿ ಆಗುತ್ತೆ, ಅದು ಸಂಬಂಧ ಗಟ್ಟಿ ಮಾಡುತ್ತೆ. ಅದು ಟೈಮೇ ಇಲ್ಲ ಅಂದರೆ ಹೇಗೆ? ಟೈಮೇ ಇಲ್ಲ. ಯಾಕೆ ಸಂಬಂಧಗಳು ಮುರಿದು ಬೀಳ್ತಾ ಇದ್ದಾವೆ ಅಂದರೆ ಸಂವಹನ ಕಮ್ಮಿ ಆಗಿದೆ, ಮಾತಿನ ನಡುವೆ ಕಮ್ಮಿ ಆಗಿದೆ. ನಮ್ಮದು ಕೇವಲ ಸಂಪರ್ಕ ಆಗಬೇಕು, ಸಂಪರ್ಕ ಆಗಿದೆ. ಈ ಮಕ್ಕಳು ಗಮನಿಸ್ತಾರೆ ಅದನ್ನು, ಮನೆಯಲ್ಲಿ ಅಪ್ಪ ಅಮ್ಮನ ಸಂಬಂಧಗಳನ್ನು ಗಮನಿಸ್ತಾರೆ. ಅದು ಎಲ್ಲಿ ಸರಿ ಇರುತ್ತೋ ಮಕ್ಕಳು ಭದ್ರವಾಗಿ ಬೆಳೀತಾರೆ. ಮಕ್ಕಳಿಗೆ ಅಶ್ಯೂರೆನ್ಸ್, ಅದು ಮಕ್ಕಳಿಗೆ ಇಬ್ಬರೂ ಬೇಕು, ತಾಯಿನೂ ಬೇಕು, ತಂದೆನೂ ಬೇಕು. ಆ ಸಪೋರ್ಟ್ ಸಿಸ್ಟಮ್ ಬೇಕಲ್ಲ, ಅದನ್ನು ಕೊಡೋದಕ್ಕಾಗ್ದಿಲ್ಲ, ಟೈಮ್ ಇಲ್ಲ ಅಂತ ಅಲ್ಲ. ಎಷ್ಟೇ ಟೈಮ್ ಬ್ಯುಸಿ ಇರಲಿ, ನೀವು ಎಷ್ಟೇ ಬ್ಯುಸಿ ಇರಲಿ, ಯು ಕ್ಯಾನ್ ಮೇಕ್ ಟೈಮ್, ಯು ಮಸ್ಟ್ ಮೇಕ್ ಟೈಮ್.